ಸೋರೆಕಾಯಿ ಹಲ್ವಾ ಮೇ ಬಿ ಇದನ್ನು ಕಾಶಿ ಹಲ್ವಾ ಅಂತ ಕೂಡ ಕರೀತಾರೆ ಅಂದ್ಕೊಳ್ತೀನಿ. ಈ ಕುಂಬಳಕಾಯಿಂದ ಮಾಡಿದ್ರೆ ಅದನ್ನು ಕಾಶಿ ಹಲ್ವಾ ಅಂತ ಕರೀತಾರೆ. ಸೋರೆಕಾಯಿ ಹಲ್ವಾನು ಕೂಡ ಸೇಮ್ ಕಾಶಿ ಹಲ್ವಾ ಅಂತ ಕರೀತಾರೇನೋ ಅಂತ ಅನಿಸುತ್ತೆ. ತುಂಬ ಬಿಸಿ ಬಿಸಿಯಾಗಿತ್ತು. ಟೇಸ್ಟ್ ಮಾಡೋಣ ಅಂತ ಅಂದ್ಕೊಂಡು ತೊಗೊಂಡ್ರೆ ಈ ಸ್ವೀಟನ್ನು ಟೇಸ್ಟ್ ಮಾಡೋದಕ್ಕೆ ನಂಗೆ ಸ್ವಲ್ಪ ಭಯ. ಯಾಕೆಂದರೆ ಸಕ್ಕರೆ ಪಾಕ ಇರುತ್ತಲ್ವ, ಬಿಸಿ ಇತ್ತು ಅಂತಂದರೆ ನಾಲ್ಗೆನೇ ಸುಟ್ಟೋಗೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ತುಂಬಾ ಸಖತ್ತಾಗಿ ಬಂದಿದೆ. ಬನ್ನಿ ಇದನ್ನು ಹೇಗೆ ಮಾಡೋದು ಅನ್ನೋಂಥದ್ದನ್ನು ನೋಡ್ಕೊಳ್ಳೋಣ. ಮೊದಲಿಗೆ ಇಲ್ಲಿ ಸ್ವಲ್ಪ ಅರ್ಧ ಕಟ್ ಮಾಡಿ ಉಳಿಸಿದಂತಹ ಸೋರೆಕಾಯಿ ಇತ್ತು, ಅದರಿಂದ ಯೂಸ್ ಮಾಡಿಕೊಂಡು ಇವತ್ತೊಂದು ಸೋರೆಕಾಯಿ ಹಲ್ವಾನ ಹೇಗೆ ಮಾಡೋದು ಅನ್ನುವಂಥದ್ದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಅರ್ಧ ಕಟ್ ಮಾಡಿ ಇಟ್ಕೊಂಡಂತಹ ಸೋರೆಕಾಯಿ ಆಗಿದ್ದರಿಂದ ಇದ್ರದ್ದು ತುದಿ ಭಾಗ ಏನಿತ್ತಲ್ವ, ಕಲರ್ ಎಲ್ಲ ಚೇಂಜ್ ಆಗಿತ್ತಲ್ವ, ಅದನ್ನಷ್ಟು ಕಟ್ ಮಾಡಿ ಪಕ್ಕಕ್ಕೆ ಇಡ್ತಾ ಇದ್ದೀನಿ. ಹಾಗೆಯೇ ಸಿಪ್ಪೆ ತೆಗೆಯೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ತೊಟ್ಟಿನ ಭಾಗ ಕೂಡ ತುಂಬಾ ಫ್ರೆಶ್ ಆಗಿತ್ತು. ತುಂಬಾ ಎಳೆಯದಾಗಿರುವಂತಹ ಸೋರೆಕಾಯಿ ಆಗಿದ್ದರಿಂದ ಸಿಪ್ಪೆ ಕೂಡ ತುಂಬ ಈಸಿಯಾಗಿ ಬಂತು. ನಿಮಗೇನಾದರೂ ಸಿಪ್ಪೆ ತೆಗೆಯೋದು ಕಷ್ಟ ಆಗ್ತಾ ಇದ್ದರೆ ಇಳಿಗೆ ಮಣೆಯಲ್ಲಿ ಈಸಿಯಾಗಿ ತೆಗಿಬಹುದು. ನಿಮ್ಗಂದರೆ ಒಬ್ಬೊಬ್ಬರಿಗೆ ಒಂದೊಂದು ಥರ ರೂಢಿ ಇರುತ್ತಲ್ವ, ಕೆಲವೊಬ್ಬರಿಗೆ ಪೀಲರಲ್ಲಿ, ಕೆಲವೊಬ್ಬರಿಗೆ ಇಳಿಗೆ ಮಣೆ, ಯಾವುದು ಈಸಿ ಆಗುತ್ತೋ ಅದರಲ್ಲಿ ಈಸಿಯಾಗಿ ಈ ರೀತಿ ತಕ್ಕೋಬಹುದು. ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ. ಆ್ಯಕ್ಚುಲಿ ನೆನ್ನೆ ಸಾಂಬಾರು ಕೂಡ ಮಾಡ್ಕೊಂಡಿದ್ದೆ ಈ ಒಂದು ಸೋರೆಕಾಯಿಂದ. ತುಂಬಾ ಚೆನ್ನಾಗಿ ಬಂದಿತ್ತು. ಇವತ್ತು ಮಜ್ಜಿಗೆ ಹುಳಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ, ಸ್ಯಾಟರ್ಡೆ ಬೇರೆ ಇತ್ತಲ್ವ. ಬಟ್ ಮಗಳು ಬಂದುಬಿಟ್ಟು ಮಜ್ಜಿಗೆ ಹುಳಿ ಬೇಡ, ನಿನ್ನೆ ಅಷ್ಟೇ ಸಾಂಬಾರು ತಿಂದಿರೋದು, ಹಾಗಾಗಿ ಏನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡು, ಸ್ವೀಟ್ ಆಗಿದ್ರೂ ಪರವಾಗಿಲ್ಲ ಅಂತ ಹೇಳಿ ಹೋಗಿದ್ಲು. ಅದಕ್ಕೋಸ್ಕರ ಅವಳಿಗೋಸ್ಕರ ಸೋರೆಕಾಯಿ ಹಲ್ವಾ ಮಾಡೋಣ ಅಂತ ಅಂದ್ಕೊಂಡೆ. ಆ್ಯಕ್ಚುಲಿ ಮಾಡಿಕೊಟ್ಟಿದ್ದೀನಿ ಅವಳಿಗೆ ಈ ಮೊದಲು, ಬಟ್ ಅವಳು ತಿಂದಿರೋದು ಅವಳಿಗೆ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ. ಹಾಗಾಗಿ ಇವತ್ತು ಸ್ಪೆಷಲ್ಲಾಗಿ ಮಾಡೋಣ ಅಂತ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಸೋರೆಕಾಯಿ ಬಂದುಬಿಟ್ಟು ತುಂಬಾ ಎಳೆದು ಅಂತ ಹೇಳಿದ್ನಲ್ವ, ಅದಕ್ಕೆ ಮತ್ತೆ ನಾನಿಲ್ಲಿ ಕಟ್ ಮಾಡ್ಕೊಳಕ್ಕೆ ಹೋಗಿಲ್ಲ. ಬಲ್ತಿರೋ ಅಂಥ ಸೋರೆಕಾಯಿ ಆದರೆ ನೀವು 4 ಭಾಗ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ಇಟ್ಕೊಂಡು ಈ ರೀತಿ ತುರ್ಕೋಬಹುದು. ಇದು ಎಳೆದಿತ್ತಲ್ವ, ಮತ್ತೆ ಕಟ್ ಮಾಡಿಕೊಂಡ್ರೆ ಬೇಗ ಮುರಿದೋಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಜಾಸ್ತಿ ಚಿಕ್ಕದಾಗೇನು ಕಟ್ ಮಾಡ್ಕೊಂಡಿಲ್ಲ. ಈ ರೀತಿ ಹಿಡ್ಕೊಂಡು ತುರಿಯೋದಕ್ಕೂ ಈಸಿ ಆಗುತ್ತೆ, ಅದಕ್ಕೋಸ್ಕರ ಹಾಗೆ ಇಟ್ಟಿದ್ದೀನಿ. ಬೀಜ ಮತ್ತು ತಿರುಳು ಎರಡೂ ಕೂಡ ತುಂಬಾ ಎಳೆದಾಗಿತ್ತು ಇದ್ರದ್ದು. ಸೊ ಅದರಿಂದ ಕೂಡ ಏನಾದರೂ ರೆಸಿಪಿ ಮಾಡ್ಕೋಬೋದು ಅಂತ ನನಗೊಂದು ಐಡಿಯಾ ಇತ್ತು. ಅದಕ್ಕೋಸ್ಕರ ಅದನ್ನು ಪಕ್ಕದಲ್ಲಿ ಎತ್ತಿ ಇಟ್ಕೊಂಡಿದ್ದೀನಿ. ಈ ರೀತಿ ಎಲ್ಲ ಈ ಒಂದು ಸೋರೆಕಾಯನ್ನು ನೀಟಾಗಿ ತುರ್ಕೋಬೇಕು ಮೊದಲು. ನೋಡಿ ತಿರುಳು ಎಷ್ಟು ಸ್ಮೂತಾಗಿದೆ ಅಂತಂದರೆ ಹತ್ತಿ ಥರ ಅನ್ನಿಸ್ತಾ ಇದೆ. ಮುಟ್ಟಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಇದರಿಂದನೂ ಕೂಡ ಏನಾದರೂ ಮಾಡ್ಕೋಬೋದು ಅಂತ ಅನ್ನಿಸ್ತಾ ಇದೆ. ಅದಕ್ಕೋಸ್ಕರ ಎತ್ತಿಟ್ಕೊಂಡಿದ್ದೀನಿ. ನೋಡೋಣ ಈ ಸೋರೆಕಾಯಿ ತಿರುಳಿಂದ ಏನಾದರೂ ಮಾಡ್ತೀನಲ್ವಾ, ಆ ರೆಸಿಪಿ ಏನಾದರೂ ಸಕ್ಸಸ್ಫುಲ್ ಅಂತ ಅನ್ನಿಸಿದ್ರೆ ಖಂಡಿತ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವಾಗ ತುರ್ಕೊಂಡಿದ್ದು ಆಯ್ತಲ್ವ ಸೋರೆಕಾಯಿನಲ್ವ, ಇದನ್ನು ನೀಟಾಗಿ ಹಿಂಡಿ ತೊಗೋಬೇಕು. ಅಂತಂದರೆ ನೀರಿತ್ತು ಅಂದರೆ ಬೇಯಿಸ್ಕೊಳ್ಳೋದಕ್ಕೆ ತುಂಬಾ ಲಾಂಗ್ ಟೈಮ್ ತೊಗೊಳುತ್ತೆ, ಹಾಗೆಯೇ ಹಸಿ ವಾಸನೆ ಬರೋ ಚಾನ್ಸಸ್ ಕೂಡ ಇರುತ್ತೆ. ಅದಕ್ಕೋಸ್ಕರ ನೀಟಾಗಿ ಇವಾಗ ಹಿಂಡ್ಕೋಬೇಕು. ಜಾಲರಿ ಸೌಟಲ್ಲಿ ಈ ಥರ ತುರಿದಿರುವಂತಹ ಸೋರೆಕಾಯಿ ಇರುತ್ತಲ್ವ, ಅದನ್ನೆಲ್ಲ ಸೇರಿಸ್ಕೊಂಡು ಪ್ರೆಸ್ ಮಾಡ್ತಾ ಅದರಲ್ಲಿರುವಂತಹ ನೀರಿನ ಅಂಶನೆಲ್ಲ ತೆಗಿಬೇಕು. ನೀವು ಬೇಕಿದ್ದರೆ ಬಟ್ಟೆನಲ್ಲಿ ಕಟ್ಬಿಟ್ಟು ಕೂಡ ಹಿಂಡ್ಕೋಬೋದು. ನಾನು ಸ್ವಲ್ಪ ಈಸಿ ಆಗಲಿ ಅಂತ ಡೈರೆಕ್ಟಾಗಿ ಇಲ್ಲಿ ಜಾಲರಿ ಸೌಟನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಈ ರೀತಿ ಹಿಂಡ್ತಾ ಇದ್ದರೆ ಅದರದ್ದು ರಸ ಎಲ್ಲ ಬಿಟ್ಕೊಳ್ಳುತ್ತೆ. ಹಾಗೆಯೇ ಪಲ್ಪ್ಸ್ ಮಾತ್ರ ಏನಿರುತ್ತಲ್ವ ಚೆನ್ನಾಗಿ ಸಿಗುತ್ತೆ ನಮಗೆ ಹಲ್ವಾಕ್ಕೆ ಯೂಸ್ ಮಾಡೋಕ್ಕೆ ಬೇಕಾದಷ್ಟು. ನೋಡಿ ಈ ಥರ ಹಿಂಡ್ತಾ ಸೋರೆಕಾಯಿ ನೀರೆಲ್ಲ ಕೆಳಗಡೆ ಪ್ಲೇಟಲ್ಲಿ ಸ್ಟಾಕ್ ಆಗ್ತಾ ಇದೆ. ಹಾಗೆಯೇ ಪಲ್ಪ್ಸ್ ಎಲ್ಲ ನಮಗೆ ಎಷ್ಟು ಗಟ್ಟಿ ಹದಕ್ಕೆ ಸಿಗ್ತಾ ಇದೆ ಅಂತ. ಹಿಂಡ್ಕೊಂಡಂತಹ ಸೋರೆಕಾಯನ್ನೆಲ್ಲ ಇವಾಗ ಒಂದು ಮೆಜರ್ಮೆಂಟ್ ಕಪ್ನಲ್ಲಿ ಹಾಕಿ ಇಡ್ತಾ ಇದ್ದೀನಿ. ಮೆಜರ್ಮೆಂಟ್ ಕಪ್ಪು ನಿಮ್ಮ ಹತ್ರ ಇರಲಿಲ್ಲ ಅಂತಂದರೆ ಬೇರೆ ಯಾವುದಾದ್ರೂ ಒಂದು ಪಾತ್ರೆಯಲ್ಲಿ ಅಳತೆ ಮಾಡಿ ಇಟ್ಕೊಳ್ಳಿ. ಏನಕ್ಕೆ ಅಂತಂದರೆ ನೆಕ್ಸ್ಟು ಸಕ್ಕರೆ ಮತ್ತು ಹಾಲನ್ನೆಲ್ಲ ಹಾಕ್ಕೊಳ್ಳೋದಕ್ಕೆ ನಮಗೆ ಈಸಿ ಆಗುತ್ತೆ. ಕರೆಕ್ಟಾಗಿ 1 ಕಪ್ ಆಗಿದೆ ಅಲ್ವಾ, ಈ ಒಂದು ಕಪ್ನಲ್ಲಿ ಸೋರೆಕಾಯಿ ಹಿಂಡ್ಕೊಂಡಿರುವಂತಹ ಸೋರೆಕಾಯಿ ಅದನ್ನೆಲ್ಲ ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೀನಿ ಇವಾಗ. ಇದ್ರ ಮಧ್ಯೆ ನಿಮ್ಮೆಲ್ರಿಗೂ ಕೂಡ ಒಂದು ರಿಕ್ವೆಸ್ಟ್ ಏನಪ್ಪ ಅಂತಂದರೆ, ಹೊಸದಾಗಿ ಯಾರಾದರೂ ನನ್ನ ಚಾನೆಲ್ನಲ್ಲಿ ವಿಡಿಯೋವನ್ನು ನೋಡ್ತಾ ಇದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ, ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹಲ್ವಾ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಒಂದು ದಪ್ಪ ತಳದ ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ. ಹಾಗೆಯೇ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸ್ಕೊಂಡಿದ್ದೀನಿ. ತುಪ್ಪದಲ್ಲೇ ಮಾಡ್ಕೋಬೇಕು, ಎಣ್ಣೆಯನ್ನೆಲ್ಲ ಹಾಕ್ಕೊಂಡ್ರೆ ಆ ಟೇಸ್ಟ್ ಬರಲ್ಲ. ತುಪ್ಪ ಕರಗ್ತಾ ಇದ್ದ ಹಾಗೆಯೇ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಂತಹ ಗೋಡಂಬಿ ಮತ್ತು ಬಾದಾಮಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಲೈಕ್ ಆಗುವಂತಹ ಯಾವುದೇ ಡ್ರೈ ಫ್ರೂಟ್ಸನ್ನು ಕೂಡ ಸೇರಿಸ್ಕೋಬಹುದು. ನಮ್ಮ ಮನೆಯಲ್ಲಿ ದ್ರಾಕ್ಷಿಯನ್ನೆಲ್ಲ ಹಾಕಿದ್ರೆ ಅಷ್ಟಾಗಿ ಇಷ್ಟಪಡಲ್ಲ, ಅದಕ್ಕೋಸ್ಕರ ಗೋಡಂಬಿ ಮತ್ತು ಬಾದಾಮಿಯನ್ನು ಮಾತ್ರ ಇಲ್ಲಿ ಚಿಕ್ಕದಾಗಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೆ. ಅದನ್ನು ಸೇರಿಸ್ಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವೆಲ್ಲವೂ ಕೆಂಪಗಾದ ತಕ್ಷಣ ಒಂದು ಪ್ಲೇಟ್ಗೆ ಸಪ್ರೇಟಾಗಿ ಎತ್ತಿ ಇಟ್ಕೊಳ್ತಾ ಇದ್ದೀನಿ ಇವಾಗ.
ಮತ್ತು ಅದೇ ಬಾಣಲೆಗೆ ಇವಾಗ ತುಪ್ಪ ಇರುತ್ತಲ್ವ, ಅದೇ ತುಪ್ಪಕ್ಕೇ ತುರಿದು ಹಿಂಡಿ ಇಟ್ಕೊಂಡಂತಹ ಸೋರೆಕಾಯಿಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸಣ್ಣ ಉರಿನಲ್ಲಿ ಸಾಧ್ಯ ಆದಷ್ಟು ಲೋ ಫ್ಲೇಮ್ನಲ್ಲಿ ಇದನ್ನು ನಾವು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು. ಒಂದು 2ರಿಂದ 3 ನಿಮಿಷಕ್ಕೆಲ್ಲ ಹಸಿ ವಾಸನೆ ಹೋಗುತ್ತೆ. ಹಾಗೆಯೇ ಕಲರ್ ಕೂಡ ಸ್ವಲ್ಪ ಲೈಟ್ ಆಗ್ತಾ ಬರುತ್ತೆ. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಷ್ಟು ಸಾಧ್ಯನೋ ಅಷ್ಟು ಸಣ್ಣ ಉರಿನಲ್ಲೇ ಇದನ್ನು ಬೇಯಿಸ್ಕೊಳ್ಳಿ. ಇಲ್ಲಾಂತಂದರೆ ಬೇಗ ಸೀದೋಗ್ಬಿಡುತ್ತೆ. ಚಿಕ್ಕ ಚಿಕ್ಕದಾಗಿ ತುರಿದಿರ್ತೀವಲ್ವ ಈ ಒಂದು ಸೋರೆಕಾಯಿನ, ಅದಕ್ಕೋಸ್ಕರ. ನೋಡಿ ಲೈಟಾಗಿ ಕಲರ್ ಕೂಡ ಚೇಂಜ್ ಆಗ್ತಾ ಬಂದಿದೆ ಅಲ್ವಾ. ಈ ಟೈಮಲ್ಲಿ ನಾನು ಸೋರೆಕಾಯಿ 1 ಕಪ್ ತೊಗೊಂಡಿದ್ನಲ್ವ, ಅದರಲ್ಲೇ ಸೇಮ್ ಅಳತೆನಲ್ಲಿ ಅರ್ಧ ಕಪ್ನಷ್ಟು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಗಟ್ಟಿ ಹಾಲು, ನೀರನ್ನು ಸೇರಿಸಿರುವಂತಹ ಹಾಲನ್ನು ಹಾಕ್ಕೊಳಕ್ಕೆ ಹೋಗಬೇಡಿ. ಇದನ್ನೆಲ್ಲ ಸೇರಿಸ್ಬಿಟ್ಟು ಈ ರೀತಿ ಚೆನ್ನಾಗಿ ಅಂದರೆ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು. ಇವಾಗ ತುಪ್ಪದಲ್ಲಿ ನಾವು ಫ್ರೈ ಮಾಡ್ಕೊಂಡಿರ್ತೀವಲ್ವ, ಹಸಿ ವಾಸನೆ ಹೋಗಿರುತ್ತೆ ಅಷ್ಟೇ, ಬಟ್ ಸಾಫ್ಟ್ ಆಗಿರಲ್ಲ. ಅದಕ್ಕೋಸ್ಕರ ಸಾಫ್ಟ್ ಆಗಬೇಕಲ್ವ ಸೋರೆಕಾಯಿ, ಅದಕ್ಕೋಸ್ಕರ ಹಾಲನ್ನು ಸೇರಿಸ್ಕೊಂಡು ಒಂದು 5ರಿಂದ 6 ನಿಮಿಷ ಕಾಲ ಸಣ್ಣ ಉರಿನಲ್ಲಿ ಈ ರೀತಿ ತಿರುಗಿಸ್ತಾ ನಾವು ಬೇಯಿಸ್ಕೋಬೇಕಾಗತ್ತೆ. ಹಾಲಿನ ಜೊತೆ ಸೋರೆಕಾಯಿ ತುಂಬಾ ಸಾಫ್ಟಾಗಿ ಬೆಂದಿದೆ. ಇವಾಗ ಸ್ಮೆಲ್ಲಲ್ಲಿ ಗೊತ್ತಾಗುತ್ತೆ, ಅಂದರೆ ಫ್ಲೇವರು ಚೇಂಜ್ ಆಗ್ತಾ ಇರುತ್ತಲ್ವ, ಸೊ ಬೆಂದಿರೋದು ಗೊತ್ತಾಗೇ ಆಗುತ್ತೆ ಯಾರಿಗೆ ಆದರೂ ಕೂಡ. ಈ ಟೈಮಲ್ಲಿ ನಾನು ಸೋರೆಕಾಯಿನ ತೊಗೊಂಡಂತಹ ಕಪ್ ಇತ್ತಲ್ವ, ಅದರಲ್ಲೇ ಸೇಮ್ ಕಪ್ಪಲ್ಲಿ ಅರ್ಧ ಕಪ್ನಷ್ಟು ಸಕ್ಕರೆಯನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸಕ್ಕರೆ ಬದಲಿಗೆ ಬೆಲ್ಲ ಹಾಕ್ಕೋಬೋದಾ ಅಂತ ನೀವು ಕೇಳ್ಬೋದು, ಬಟ್ ಈ ಟೇಸ್ಟ್ ಬರಲ್ಲ. ಸಕ್ಕರೆಗೂ ಬೆಲ್ಲಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಎಲ್ಲೋ ಅಪರೂಪಕ್ಕೆ ಸ್ವೀಟನ್ನು ತಿಂತಾ ಇದ್ದೀವಿ ಅಂತ ಅಂದರೆ ಈ ರೀತಿ ಸಕ್ಕರೆ ಯೂಸ್ ಮಾಡ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಅಂದ್ಕೊಳ್ತೀನಿ. ನಮ್ಮ ಮನೆಯಲ್ಲಿ ಸ್ವೀಟ್ ತುಂಬಾ ಕಡಿಮೆ ಮಾಡೋದು. ಮಂತಲ್ಲಿ ಒಂದಿನ ಮಾಡಿಕೊಂಡ್ರೆ ಹೆಚ್ಚು ಅಂತ ಅನಿಸುತ್ತೆ ಅಷ್ಟೇ. ಯಾರಿಗೂ ಇಷ್ಟ ಆಗಲ್ಲ ಅಷ್ಟಾಗಿ ಸ್ವೀಟು. ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಇತ್ತು ಅಂದರೆ ಲೈಟಾಗಿ ಮಾಡ್ಕೋತೀವಿ ಅಷ್ಟೇ, 1 ಟೈಮ್ ತಿನ್ನೋವಷ್ಟು. ಹಾಗಾಗಿ ನಾವು ಸಕ್ಕರೆನ ಸ್ವಲ್ಪ ಕಡಿಮೆನೇ ಯೂಸ್ ಮಾಡ್ತೀವಿ. ಅಪರೂಪಕ್ಕೆ ಮಾಡಿದಾಗ ಸಕ್ಕರೆನೇ ಯೂಸ್ ಮಾಡ್ಕೊಳ್ತೀನಿ ಅಷ್ಟೇ. ಹಾಗೆಯೇ ಬೆಲ್ಲ ಬೇಕು ಅಂತ ಅಂದ್ಕೊಂಡವರು ಬೆಲ್ಲ ಕೂಡ ಹಾಕ್ಕೋಬೋದು. ಸಕ್ಕರೆ ಹಾಕ್ಕೊಂಡ್ಮೇಲೆ ನೋಡಿ ಸಕ್ಕರೆ ಎಲ್ಲ ಕರಗ್ತಾ ಮತ್ತೆ ನೀರಾಗ್ತಾ ಬರುತ್ತೆ. ಇದು ಕಂಪ್ಲೀಟಾಗಿ ಇದು ಗಟ್ಟಿ ಆಗೋವರೆಗೂ ನಾವು ಸಣ್ಣ ಉರಿನಲ್ಲಿ ಇದನ್ನು ಬೇಯೋದಕ್ಕೆ ಬಿಡಬೇಕಾಗತ್ತೆ. ಆಲ್ರೆಡಿ ಸೋರೆಕಾಯಿ ಸಾಫ್ಟಾಗಿದೆ, ಬೆಂದಿದೆ, ಬಟ್ ಇದು ಇನ್ನೂ ಸ್ವಲ್ಪ ಗಟ್ಟಿ ಆಗ್ತಾ ಬರಬೇಕು. ಸ್ವಲ್ಪ ಪಾಕದ ರೀತಿ ಆಗುತ್ತೆ ಸಕ್ಕರೆನಲ್ಲಿ ಕರಗ್ತಾ. ಆ ಹದಕ್ಕೆ ಬರೋವರೆಗೂ ಇದನ್ನು ನಾವು ಕುದಿಯೋದಕ್ಕೆ ಬಿಡಬೇಕಾಗುತ್ತೆ. ಸುಮಾರು 8ರಿಂದ 10 ನಿಮಿಷ ಸಣ್ಣ ಉರಿನಲ್ಲಿ ಇದನ್ನು ಬೇಯೋದಕ್ಕೆ ಬಿಟ್ಟಿದ್ದೆ. ಮಧ್ಯೆ ಈ ರೀತಿ ಸೌಟಿಂದ ನಾವು ತಿರುಗಿಸ್ತಾ ಇರಬೇಕಾಗತ್ತೆ, ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ನೋಡಿ ಇವಾಗ ಎಲ್ಲ ಒಂದುಗೂಡ್ತಾ ಇದೆ ಅಲ್ವಾ, ಎಷ್ಟು ಚೆನ್ನಾಗಿ ಸಕ್ಕರೆ ಪಾಕನೆಲ್ಲ ಬಿಟ್ಕೊಂಡು ಗಟ್ಟಿಯಾಗಿದೆ ಅಂತ. ಈ ರೀತಿ ಸೈಡಿಗೆ ತರ್ತಾ ಇದ್ರೆ ನೋಡಿ ಎಲ್ಲಿಯೂ ಕೂಡ ಸ್ವಲ್ಪನೂ ತಳ ಹಿಡಿದಲೇ ಒಂದುಗೂಡ್ತಾ ಇದೆ ಅಲ್ವಾ. ಈ ಟೈಮಲ್ಲಿ ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಏಲಕ್ಕಿ ಪುಡಿಯ ಘಮ ಎಲ್ಲ ಕಡೆಯಲ್ಲೂ ಸ್ಪ್ರೆಡ್ ಆಗಲಿ ಅಂತ ಒಂದು ಸಲ ಈ ರೀತಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಮುಗೀತು. ಕೊನೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಂತಹ ಗೋಡಂಬಿ ಮತ್ತು ಬಾದಾಮಿ ಇತ್ತಲ್ವ, ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಕಂಪ್ಲೀಟ್ ಆಗಿರುವಂತಹ ಘಮ ಅಂತ ಇರುವಂತಹ ಸೋರೆಕಾಯಿ ಹಲ್ವ ಇವಾಗ ರೆಡಿಯಾಗಿದೆ. ಆ್ಯಕ್ಚುಲಿ ಈ ಸ್ವೀಟ್ ಐಟಮ್ಸ್ನೆಲ್ಲ ಮಾಡಿದ ತಕ್ಷಣ ತಿನ್ನೋದಕ್ಕಿಂತ ಒಂದು ಅರ್ಧ ಗಂಟೆ 1 ಗಂಟೆ ಬಿಟ್ಟು ತಿಂದರೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಸ್ಪೆಷಲಿ ನನಗಂತೂ ಸ್ವೀಟ್ ಐಟಮ್ಸು ಇವತ್ತು ಮಾಡಿಟ್ಬಿಟ್ಟು ನಾಳೆ ತಿಂದರೆ ತುಂಬಾ ಸಿಹಿ ಅಂತ ಅನಿಸುತ್ತೆ. ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಯಿತು ಅಂತ ಸೋರೆಕಾಯಿ ಹಲ್ವ. ಇವಾಗ ಇದನ್ನು ಸರ್ವ್ ಮಾಡ್ಕೊಳ್ಳುವಂತಹ ಟೈಮು. ಇವತ್ತು ಸಾಟರ್ಡೆ ಅಲ್ವಾ, ಸೊ ಸಮಥಿಂಗ್ ಸ್ಪೆಷಲ್ ಇದ್ದೇ ಇರುತ್ತೆ. ಈವ್ನಿಂಗ್ ಟೈಮ್ಗಂತೂ ಏನಾದರೂ ಸ್ನ್ಯಾಕ್ಸು ಇಲ್ಲ ನೈಟ್ ಊಟಕ್ಕೆ ಇನ್ನೇನಾದರೂ ಚಪಾತಿನೋ ಪೂರಿನೋ ಏನಾದರೂ ಮಾಡ್ಕೊತಾನೆ ಇರ್ತೀವಿ. ಹಾಗಾಗಿ ಇವತ್ತು ನಾನು ಸಾಟರ್ಡೆ ಆಗಿರೋದ್ರಿಂದ ಈ ಸಿಹಿ ಅಂತಂದರೆ ಸೋರೆಕಾಯಿ ಸ್ವೀಟನ್ನು ಮಾಡಿಕೊಂಡೆ. ತುಂಬಾ ಚೆನ್ನಾಗಿ ಬಂತು. ಇದನ್ನು ಇವಾಗ ಕಪ್ಗೆ ಹಾಕ್ತಾಯಿದ್ದೀನಿ. ನೋಡೋಣ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ನಾನೇ ಹೇಳ್ತೀನಿ ರಿವ್ಯೂನ. ಏನಕ್ಕೆ ಅಂದರೆ ಮನೆಯಲ್ಲಿ ಇರೋದು 3 ಜನ. ಹಸ್ಬೆಂಡ್ ಡ್ಯೂಟಿಗೆ ಹೋಗಿದ್ರೆ, ಚಿಕ್ಕ ಮಗಳು ಸ್ಕೂಲ್ಗೆ ಹೋಗಿರ್ತಾಳೆ, ದೊಡ್ಡ ಮಗಳಂತೂ ಗೊತ್ತಲ್ವ ಹೊರಗಡೆ ಇರ್ತಾಳೆ. ಹಾಗಾಗಿ ನಾನೇ ಟೇಸ್ಟ್ ಮಾಡಬೇಕು ಅಷ್ಟೇ. ಕೆಲವೊಬ್ರು ಅಂತಾರೆ, ನೀನು ಅಡುಗೆ ಮಾಡಿ ನೀನೇ ಟೇಸ್ಟ್ ಮಾಡಿ ಸೂಪರ್ ಅಂತ ಹೇಳ್ತೀಯಲ್ಲ ಅಂತ. ಇನ್ನೇನು ಮಾಡೋದು, ನೀವು ಯಾರಾದರೂ ಬಂದರೆ ಖಂಡಿತ ಟೇಸ್ಟ್ ಮಾಡಿಕೊಂಡು ಹೇಗಿತ್ತು ಅಂತ ಹೇಳ್ಬೋದಿತ್ತಲ್ವಾ. ನೋಡಿ ಎಷ್ಟು ನ್ಯಾಚುರಲ್ ಆಗಿರುವಂತಹ ಕಲರ್ನಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಸೋರೆಕಾಯಿ ಹಲ್ವ. ಇದನ್ನು ಇವಾಗ ಟೇಸ್ಟ್ ಮಾಡುವಂತಹ ಸಮಯ. ಖಂಡಿತ ನಿಮಗೂ ಕೂಡ ಈಸಿಯಾಗಿ ಇದನ್ನು ಮಾಡ್ಕೋಬೋದು ಅಂತ ಅನಿಸಿದರೆ ತಡ ಮಾಡದೆ ಮನೆಯಲ್ಲಿ ಟ್ರೈ ಮಾಡಿ. ಟೇಸ್ಟ್ ಹೇಗಿತ್ತು ಅನ್ನುವಂಥದ್ದನ್ನು ಕಮೆಂಟಲ್ಲಿ ತಿಳಿಸಿ. ಇಂಥದ್ದೇ ಹೆಲ್ದಿ ರೆಸಿಪಿಗೋಸ್ಕರ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಹೆಲ್ದಿ ರೆಸಿಪಿ ಜೊತೆಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಪ್ರೀತಿಯ ನಮಸ್ಕಾರ. ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.